ಮಳೆ ಕೈಕೊಟ್ಟಿದೆ. ಬರಗಾಲ ಪರಿಸ್ಥಿತಿ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಲಾಗಿದೆ. ಸಚಿವಾಲಯದಲ್ಲಿ ನೀರು ವಿದ್ಯುತ್ ಉಳಿತಾಯಕ್ಕೆ ಈ ರೀತಿಯ ಖಡಕ್ ಆದೇಶ. ವಿಧಾನಸೌಧ ಆಗಿರಬಹುದು, ವಿಕಾಸಸೌಧ ಸೇರಿ ಎಲ್ಲ ಕಚೇರಿಗಳಿಗೆ ಈಗ ಹೊಸ ನಿಯಮ ಅನ್ವಯ ಆಗುತ್ತೆ. ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತೆ ನೀರು ಮಿತ ಬಳಕೆ ಇನ್ಮೇಲೆ ಕಡ್ಡಾಯ ಇರುತ್ತೆ. ಅನಗತ್ಯ ವಿದ್ಯುತ್ ಮತ್ತು ನೀರಿನ ಪೋಲು ತಡೆಗೆ ಸರ್ಕಾರ ಈ ರೀತಿಯಾಗಿ ಕ್ರಮವನ್ನು ತೆಗೆದುಕೊಂಡಿದೆ. ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಮಹತ್ವದ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅಂದ್ರೆ ಕಚೇರಿ ಮುಗ್ದಾದ ನಂತರ ಲೈಟ್ ಆಗಿರಬಹುದು, ಫ್ಯಾನು, ಕಂಪ್ಯೂಟರ್ ಅದೆಲ್ಲವನ್ನು ಕೂಡ ಶಟ್ ಡೌನ್ ಮಾಡಬೇಕು ಅನ್ನೋದು ಇದು ಕಡ್ಡಾಯ. ಸಂಜೆ 6 ಗಂಟೆಯ ಬಳಿಕ ವಿದ್ಯುತ್ ಬಳಕೆಯ ಮೇಲೆ ಕಟ್ಟುನಿಟ್ಟಿನ ನಿಗಾ ಇಡಬೇಕು ಅನ್ನುವಂಥ ಲೆಕ್ಕಾಚಾರ. ಕಾರಿಡಾರ್ ಆಗಿರಬಹುದು, ಸಭಾಂಗಣಗಳಲ್ಲಿ ಮೋಷನ್ ಸೆನ್ಸರ್ ಅಳವಡಿಕೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಕಚೇರಿಗಳಲ್ಲಿ ನೀರು ಉಳಿತಾಯಕ್ಕೆ ವಾಟರ್ ಏರೇಟರ್ನ ಅಳವಡಿಕೆ ಮಾಡಬೇಕು ಅನ್ನೋದು. ಈ ಬಾರಿ ಬರಗಾಲ ಬರ್ತಾ ಇರುವಂಥ ಹಿನ್ನೆಲೆ, ಬರ್ತಾ ಇರೋದಕ್ಕಿಂತ ಆಲ್ರೆಡಿ ಬಂದಿದೆ. ಜುಲೈ ಎಂಟ್ರಿ ಆದರೂ ಕೂಡ ಮಳೆ ಇಲ್ಲ. ಸೊ ಹಂಗಾಗಿ ಬರಗಾಲದ ಭೀತಿಯಲ್ಲಿರುವಂಥ ಜನರಿಗೆ ಈ ರೀತಿಯಾಗಿ ಕಟ್ಟುನಿಟ್ಟಿನ ಆದೇಶ ಸರ್ಕಾರ ಕೊಡ್ತಾ ಇರೋದು. ಈ ಬಾರಿ ಮಳೆ ಕೈಕೊಟ್ಟಿದೆ. ಹಂಗಾಗಿ ಬರಗಾಲದ ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಸಚಿವಾಲಯದ ನೀರು ವಿದ್ಯುತ್ ಉಳಿತಾಯಕ್ಕೆ ಈ ರೀತಿಯಾಗಿ ಖಡಕ್ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು. ವಿಧಾನಸೌಧ, ವಿಕಾಸಸೌಧ, ಬಹುತೇಕ ಎಲ್ಲ ಕಚೇರಿಗಳಲ್ಲೂ ಕೂಡ ಈ ನಿಯಮ ಅನ್ವಯ ಆಗುತ್ತೆ. ಅಂದರೆ ಸರ್ಕಾರಿ ಕಚೇರಿಗಳಲ್ಲಿ ಕಚೇರಿಯ ಕೆಲಸ ಮುಗಿದಾದ ಬಳಿಕ ಲೈಟ್ ಆಗಿರ್ಬೋದು, ಫ್ಯಾನು, AC, ಕಂಪ್ಯೂಟರ್ ಇರುತ್ತಲ್ಲ ಅದೆಲ್ಲವನ್ನು ಕೂಡ ಶಟ್ ಡೌನ್ ಮಾಡಲೇಬೇಕು ಅನ್ನೋದು. ಸಂಜೆ 6 ಗಂಟೆ ಆದ ಬಳಿಕ ವಿದ್ಯುತ್ ಬಳಕೆಯ ಮೇಲೆ ಕಟ್ಟುನಿಟ್ಟಿನ ನಿಗಾ ಇಡಬೇಕು ಅನ್ನೋದು. ಭದ್ರತಾ ಸಿಬ್ಬಂದಿಗೆ ವಿದ್ಯುತ್ ಉಳಿತಾಯ ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನು ಕೊಡಲಾಗುತ್ತೆ. ಅಧಿಕಾರಿಗಳು ಇಲ್ಲದ ಸಂದರ್ಭದಲ್ಲಿ ವಿದ್ಯುತ್ ಉಪಕರಣಗಳನ್ನು ಆಫ್ ಮಾಡಬೇಕು ಅನ್ನೋದು. ಕಚೇರಿಗೆ ಬೀಗ ಹಾಕುವ ಮುನ್ನ ಸ್ವಿಚ್ ಆಫ್ ಅನ್ನ ಖಚಿತಪಡಿಸಿಕೊಳ್ಳಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಸಿಸ್ಟಮ್ಗಳನ್ನು ಶಟ್ ಡೌನ್ ಮಾಡಬೇಕು ಅಂತ. ಆಪ್ತ ಕಾರ್ಯದರ್ಶಿಗಳಿಗೂ ಕೂಡ ವಿಶೇಷವಾಗಿರುವಂತಹ ಜವಾಬ್ದಾರಿ ನೀಡಲಾಗಿದೆ. AC ತಾಪಮಾನ 24ರಿಂದ 26 ಡಿಗ್ರಿಯಲ್ಲೇ ನಿರ್ವಹಣೆ ಆಗಬೇಕು ಅನ್ನುವಂಥ ಕಡ್ಡಾಯ ಆದೇಶ. ನೈಸರ್ಗಿಕ ಬೆಳವಣಿಗೆ ಅಂದರೆ ನೈಸರ್ಗಿಕ ಬೆಳಕಿನ ಬಳಕೆಗೆ ಆದ್ಯತೆ ನೀಡಬೇಕು ಅನ್ನೋದು. ಅಗತ್ಯವಿದ್ದಾಗ ಮಾತ್ರ ದೀಪ ಮತ್ತು ಫ್ಯಾನನ್ನು ಬಳಸಬೇಕು ಅನ್ನೋದು. ಸಚಿವಾಲಯದಲ್ಲಿ LED ದೀಪಗಳ ಅಳವಡಿಕೆಗೆ ಸೂಚನೆಯನ್ನು ಕೊಡಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಮಳೆ ಇಲ್ಲ, ನೀರು ಇಲ್ಲ. ಸೊ ಹಂಗಾಗಿ ಬರಗಾಲ ಇದೆ. ಸೊ ಹಂಗಾಗಿ ಈ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕು ಅಂಥೇಳಿ ಸಂಜೆ 6 ಗಂಟೆ ಆದ ಬಳಿಕ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಇದು ಅನ್ವಯ ಆಗುತ್ತೆ. ಆಫೀಸಲ್ಲಿರುವಂತಹ ಕಚೇರಿಗಳಲ್ಲಿರುವಂಥ ಎಲ್ಲ ಸಿಸ್ಟಮ್ಗಳನ್ನು ಶಟ್ ಡೌನ್ ಮಾಡಬೇಕು. ಆಮೇಲೆ ಆಫೀಸ್ ಬಂದಾದ ನಂತರ ಎಲ್ಲ ಕಡೆ ಲೈಟಿಂಗ್ ಆಫ್ ಆಗಬೇಕು ಅನ್ನೋದು. ಸೊ ಈ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ.